ನನ್ನ ಹೆಸರು ಫ್ರಾನ್ಸಿಸ್ ಅಂತ. ಮಂಗಳೂರಿನಿಂದ ಕೂಲೂರು ಇಲ್ಲಿ ಹತ್ತಿರ 20-25 ಕಿಲೋಮೀಟರ್. ಹೇಳ್ಬೇಕಂದ್ರೆ ನಂದೊಂದು ಬಡತನದ ಕುಟುಂಬ. ಏನಂದರೆ ಸರಿಯಾಗಿ ತಿನ್ನಲಿಕ್ಕೆ ಕೂಡ ಇಲ್ಲ, ಅನ್ನ ಏನು ಇರಲಿಲ್ಲ ಆ ಟೈಮಲ್ಲಿ. ಮೊದಲಿಗೆ ಹೇಳ್ಬೇಕಂದ್ರೆ ಈ ಬಡತನ ಕುಟುಂಬ ಹೇಳುವಾಗ ನಾನು ಮೊದಲು ಅಡಿಕ್ಟ್ ಆಗಿದ್ದು ಶರಾಬು. ಈ ಶರಾಬು ಅಂದರೆ ನನ್ನ ಮನೆಯಲ್ಲೇ ಕುಡಿತಿದ್ರು. ಆ ಶರಾಬಿನ ಕುಟುಂಬದಲ್ಲಿ ಹುಟ್ಟಿದ ನಾನು ಚಿಕ್ಕ ಪ್ರಾಯ ಅಂದರೆ 6th ಸ್ಟ್ಯಾಂಡರ್ಡಲ್ಲಿ ನಾನು ಈ ಶರಾಬಿಗೆ ದಾಸನಾಗಿದ್ದೆ ಅನ್ಬೋದು. 2 ಬಾಟಲ್ ಬಿಯರ್ಗೆ ಬಲಿಯಾಗಿದ್ದೆ ಆವತ್ತು. ಮುಂದೆ ಹೋಯಿತು ಜೀವನ. ನಂತರ ನಾನು ವಿಸ್ಕಿಯನ್ನು ಕುಡಿಯಲು ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮುಂದೆ ಹೋಯಿತು ಈ ವಿಸ್ಕಿಯ ಒಟ್ಟಿಗೆ 8th 9th ಇರುವಾಗಲೇ ನಾನು ಫುಲ್ಲು ಶರಾಬಿಗೆ ಅಡಿಕ್ಟ್ ಆಗಿದ್ದೆ ಅನ್ಬೋದು. ಆ ಟೈಮಲ್ಲಿ ನನಗೊಂದು ಶರಾಬು ಕುಡಿಲಿಕ್ಕೆ ಚಾನ್ಸ್ ಸಿಕ್ಕಿತು. ನನ್ನೊಬ್ಬ ಫ್ರೆಂಡ್ ಇದ್ದಾರೆ, ಕಸಿನ್ ಅನ್ಬೋದು, ಡೆಲ್ವಿನ್ ಅಂತ. ನಾನು ಅವರ ಒಲಿ ಕಮ್ಯುನಿಯನ್ಗೆ ಹೋಗಿದ್ದೆ. ಆ ಒಲಿ ಕಮ್ಯುನಿಯನ್ಗೆ ಆ ಟೈಮಲ್ಲಿ ಸಂಜೆ ಹೊತ್ತಲ್ಲಿ ಶರಾಬೆಲ್ಲ ಕೊಡ್ತಾಯಿದ್ರು. ಮಧ್ಯಾಹ್ನ ಕೂಡ ಕೊಟ್ಟಿದ್ರು. ನಾನು ಮಧ್ಯಾಹ್ನ ಹೋಗಲಿಲ್ಲ, ಸಂಜೆ ಹೋಗಿದ್ದೆ. ಆ ಸಂಜೆ ಹೊತ್ತಿಗೆ ಶರಾಬು ಕುಡಿದು ನಾನು ಬ್ಲ್ಯಾಕ್ಔಟ್ ಆಗಿದ್ದೆ. ನನಗೆ ಎಚ್ಚರವಾಗುವಾಗ ನಾನು ನನ್ನ ಲೈಫಿನ ಫಸ್ಟ್ ಟೈಮ್ ICU ಅಲ್ಲಿ ಅಡ್ಮಿಟ್ ಆಗಿದೆ. ನನಗೆ ಎಚ್ಚರವಾಗುವಾಗ ನಾನು 3 ದಿವಸ ICU ಅಲ್ಲಿ ಇದ್ದೆ ಅಂತೆ. ನಂತರ ಅಲ್ಲಿ ಸಿಸ್ಟರ್ಗಳು ಬಂದಿದ್ರು. ನಾನು ಎಚ್ಚರ ಆದಮೇಲೆ ಸಿಸ್ಟರ್ಗಳು ಒಂದು ಬೈಬಲ್ ತಗೊಂಡು ಬಂದಿದ್ರು. ಆ ಬೈಬಲ್ ತಗೊಂಡು ಪ್ರಾಮಿಸ್ ಮಾಡಿದ್ರು, ಇನ್ನು ಮುಂದೆ ನೀನು ಕುಡಿಬಾರ್ದು ಅಂತ. ಆಯಿತು, ನನಗೆ ಬೈಬಲ್ ಅಂದರೆ ಗೊತ್ತಿಲ್ಲ, ನಾನು ಪೂಜೆಗೆ ಹೋದವನಲ್ಲ. ಅಲ್ಲಿ ಬೈಬಲ್ ಮೇಲೆ ಪ್ರಾಮಿಸ್ ಮಾಡಿ ನಾನು ನನ್ನ ಕ್ರಿಕೆಟ್ ಆಡುವ ಗ್ರೌಂಡಿಗೆ ಹೋಗಿದ್ದೆ. ಅಲ್ಲಿ ನಾವು ಔಸಿ ಆಡ್ತಿದ್ವಿ ಮುಂಚೆ. ಔಸಿಯಲ್ಲಿ ನನಗೆ 40 ರೂಪಾಯಿ ಸಿಕ್ಕಿತ್ತು. ಆ 40 ರೂಪಾಯಿಯಲ್ಲಿ ಆ ಟೈಮಲ್ಲಿ 32 ರೂಪಾಯಿ ಒಂದು ಕ್ವಾರ್ಟ್ರಿಗೆ ಇತ್ತು. ನಂದು ಹೈಟ್ ಅಂದರೆ ನಾನು ಎಷ್ಟು ಚಿಕ್ಕ ಅಂದರೆ ಹೈಟ್ ಇರಲಿಲ್ಲ. ನಾನು ಆವತ್ತು 40 ರೂಪಾಯಿ ಇಟ್ಕೊಂಡು ನಾನು ಬಾರಿಗೆ ಹೋದೆ. ನಾನು ಮಾಡಿದ ಬೈಬಲ್ ಮೇಲೆ ಮಾಡಿದ ಪ್ರಾಮಿಸ್ ಕೂಡ ನನಗೆ ನೆನಪಿರಲಿಲ್ಲ. ಅಲ್ಲಿ ನಾನು ಬಾರಿಗೆ ಹೋದೆ. ಬಾರಿಗೆ ಕರೆಕ್ಟ್ ನಾನು ಆ ಟೇಬಲ್ಗೆ ಲೆವೆಲ್ಗೆ ಕೂಡ ಬರ್ತಿರ್ಲಿಲ್ಲ. 1 ಕ್ವಾರ್ಟರ್ ಕೊಡಿ ಅಂತ ಆರ್ಡ್ರ್ ಮಾಡಿದ್ದೆ. ಆ 1 ಕ್ವಾರ್ಟರನ್ನು ತಗೊಂಡು 2.90 ಮಾಡಿ ಕುಡಿದು ನಾನು ಮನೆಗೆ ಹೋಗಿದ್ದೆ. ಅಲ್ಲಿ ಆಯಿತು, ಜೀವನ ಮುಂದೆ ಹೋಯಿತು. ನಾನು ಈ ಶರಾಬಿನ ದಿಸೆಯಿಂದ ನಂದು ಎಜುಕೇಷನ್ ಡಿಸ್ಕಂಟಿನ್ಯೂ ಆಯ್ತು ಅನ್ಬೋದು. ನಾನು ಅಲ್ಲಿಂದ ಮುಂದೆ ಶರಾಬಿನ್ನು ಕಷ್ಟ ಆಗ್ತದೆ. ಇನ್ನು ಸಣ್ಣ ಮಟ್ಟದಲ್ಲಿ ಕಲ್ಲಬಟ್ಟಿ, ಇನ್ನು ತೊಟ್ಟೆ ಎಲ್ಲ ಸಿಗ್ತಿತ್ತು. ಅದು ಕಮ್ಮಿಯಲ್ಲಿ ಸಿಗ್ತಿತ್ತು, 10 ರೂಪಾಯಿಗೆ ಫುಲ್ ಟೈಟ್ ಆಗ್ಬೋದಿತ್ತು ಆ ಟೈಮಲ್ಲಿ. ನಂತರ ನನಗೊಬ್ಬ ಫ್ರೆಂಡ್ ಸಜೆಸ್ಟ್ ಮಾಡಿದ, ನಾನು ಕೂತ್ಕೊಳ್ಳುವಾಗ, ನೀನು ಇಷ್ಟು ಚಿಕ್ಕ ಪ್ರಾಯದಲ್ಲಿ ಅಡಿಕ್ಟ್ ಎಲ್ಲ ಆಗಿದ್ಯಾ, ನಿನಗೆ ನಾಚಿಕೆ ಆಗೋದಿಲ್ವಾ, ಬಾ ನನ್ನೊಟ್ಟಿಗೆ ಅಂತ ಕರೆದ. ಅವತ್ತು ನಾನು ಮೊದಲಿಗೆ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು, ಗಾಂಜಾ ಅನ್ನುವ ಮಾದಕ ಇದಕ್ಕೆ ನಾನು ಇದಾಗಿದೆ. ಮೊದಲ ಸಿಗರೇಟನ್ನು ಹೇಳಿದೆ ಅಲ್ಲಿ ಆ 1 ಸಿಗರೇಟ್ ಆಯಿತು, ನಾನು ಆ ಗಾಂಜಕ್ಕೆ ಕೂಡ ಅಡಿಕ್ಟ್ ಆಗಿದ್ದೆ ಅನ್ಬೋದು. ನಂತರ ಬೇರೆ ಟ್ಯಾಬ್ಲೆಟ್ಸ್ ಏನು ಬೇರೆ ಎಲ್ಲ ಹೆಸರುಂಟು, ಅದು ಬೇಡ. ಅಲ್ಲಿ ಅದಕ್ಕೆ ಅಡಿಕ್ಟ್ ಆಗಿದೆ. ಇದರ ನಂತರ ಶರಾಬೆಲ್ಲ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಕಂಟಿನ್ಯೂ ಹೋಗ್ತಾ ಇತ್ತು. ಮುಂದೆ ಹೋಯ್ತು ಜೀವನ. ಇದರ ಒಟ್ಟಿಗೆ ನನಗೆ ಯಾರ್ದೋ ಒಂದು ಬ್ರೇಕಪ್ ಪಾರ್ಟಿಗೆ ನಾನು ಹೋಗಿದ್ದೆ. ಬ್ರೇಕಪ್ ಪಾರ್ಟಿ ಅಂದರೆ ಸಾಧಾರಣವಾಗಿ ಬ್ರೇಕಪ್ ಆದವ ಜಾಸ್ತಿ ಕುಡಿಬೇಕು. ನಾನು ಆವತ್ತು ಆ ಬ್ರೇಕಪ್ ಆದವ ಖಾಲಿ 60 ಏನೋ ಕುಡ್ದಿದ್ದ. ನಾನು ನಂತರದ್ದು ನಾನೇ ಕುಡಿದು ಖಾಲಿ ಮಾಡಿದ್ದೆ. ಟೆನ್ಷನ್ ಅವನಿಗೆ, ಕುಡಿಯಲಿಕ್ಕೆ ನನಗೆ. ನಾನು ಕುಡಿದೆ. ನಂತರ ಸಂಜೆ ಕೂಡ ಬಾಟಲ್ಗಳು ಬಂದು ನಾನು ಕುಡಿದು ಬ್ಲ್ಯಾಕ್ಔಟ್ ಆಗಿ ಬಿದ್ದಿದ್ದೆ. ನನಗೆ ಎಚ್ಚರಿಕೆ ಆಗುವಾಗ ನಾನು ನನ್ನ ಲೈಫ್ನ 2nd ಟೈಮ್ ICU ಅಲ್ಲಿ ಅಡ್ಮಿಟ್ ಆಗಿದೆ. ಅದು ಕೂಡ 2 ದಿವಸ ಬಿಟ್ಟು ನನಗೆ ಎಚ್ಚರಿಕೆ ಆಗಿದ್ದಂತೆ. ಆ ಎಚ್ಚರಿಕೆ ನಾನು ಕುಡಿದು ಬಿದ್ದ ನಂತರ ನನ್ನನ್ನು ಒಂದು ಡಾಕ್ಟರ್ನ ಬಳಿ ಕೊಂಡೋಗಿದ್ರಂತೆ. ಡಾಕ್ಟರ್ ನನ್ನ ಕೈದು ನರ್ವ್ಸ್ ಎಲ್ಲ ಇಟ್ಟು ಹೇಳಿದ್ರಂತೆ,
ಇದು ಇದು ಹೋಗಿದೆ, ಇನ್ನು ನೀವು ಚರ್ಚ್ಗೆ ಹೋಗಿ ಗಂಟೆ ಹೊಡೀರ ಅಂತ. ನಂತರ ನಂತರ ಅಲ್ಲಿಂದ ಡಿಸ್ಚಾರ್ಜ್ ಆದೆ. ಡಿಸ್ಚಾರ್ಜ್ ಆದಮೇಲೆ ನನಗೆ ನಂದು ಶರಾಬ್ ಏನು ಕಮ್ಮಿ ಆಗಲಿಲ್ಲ. ಇದರ ನಡುವೆ ವ್ಯಭಿಚಾರ ಎಲ್ಲಿತ್ತು, ವ್ಯಭಿಚಾರ ಆಲ್ಮೋಸ್ಟ್ ಅದರ ಒಟ್ಟಿಗೆ ಬರ್ತಾ ಇತ್ತು. ಜಾಲಿ ಇತ್ತು ಲೈಫ್. ಇದು ಪೂಜೆ, ಈ ಬೈಬಲ್ ಅದೆಲ್ಲ ಪಿಕ್ಚರೇ ಇಲ್ಲ ಆ ಟೈಮಲ್ಲಿ. ಏನಿದ್ರು ಜಾಲಿ. ಶರಾಬು ನಂದು ನನ್ನ ನಾನು ಕಲ್ತದ್ದು ಇದು ವಿದ್ಯೆ ಅಂದರೆ ಸೌಂಡ್ ಟೆಕ್ನಿಷಿಯನ್ ಆಗಿದೆ ನಾನು. ಡಿ ಜೆ ಅನ್ಬೋದು. ಆ ಟೈಮಲ್ಲಿ ಎಲ್ಲ ಡಿ ಜೆಗೆಲ್ಲ ವ್ಯಾಲ್ಯೂ ಇತ್ತು ಆ ಟೈಮಲ್ಲಿ. ಹಾಗೆ ಜೀವನ ಮುಂದೆ ಹೋಯಿತು. ಆ ಟೈಮಲ್ಲಿ ನನಗೊಂದು ದುಡ್ಡು ಸಿಕ್ಕಿತ್ತು. ಆ ದುಡ್ಡು ಅಂದರೆ ಕಮ್ಮಿ ಈಗ 1 ಕೋಟಿ ಇರ್ಬೋದು ಆ ಟೈಮಲ್ಲಿ. ಆ ಜಾಗ ಮಾರಿದ್ದು ದುಡ್ಡು, ಪ್ರಾಪರ್ಟಿ ಸೇಲ್ ಆಗಿ. ಆ ಟೈಮಲ್ಲಿ ನೀವು ಕೂಡ ಗೆಸ್ ಮಾಡ್ಬೋದು ಅಷ್ಟು ದುಡ್ಡು ಕೈಗೆ ಸಿಕ್ಕರೆ ಯಾವ ರೀತಿಯಲ್ಲಿ ಆಗ್ಬಹುದಂತ. ನಾನು ಆ ಶರಾಬನ್ನು ನಾನು ನೀರು ಕುಡಿದಾಗೆ ಕುಡಿತಿದ್ದೆ. ನಾನು 24 ಗಂಟೆ ಕುಡಿತಿದ್ದೆ. ಲಾಡ್ಜ್ ಮಾಡಿ, ಬೇರೆಯಲ್ಲಿ ನೈಟ್ ಔಟ್ ಹೋಗಿ ಹುಡುಗಿಯರ ಜೊತೆ. ಆ ಟೈಮಲ್ಲಿ ಎಲ್ಲ ಕಾಮನ್ ಆಗಿ ಹೋಗ್ತಾ ಇತ್ತು. ಜೀವನದ ಗುರಿ ಇರಲಿಲ್ಲ. ನಂತರ ಹೀಗೆ ಲಾಸ್ಟ್ ಸ್ಟೇಜಲ್ಲಿ ನಾನು ಎಲ್ಯೂಸಿನೇಷನ್ಗೆ ಒಳಗಾದೆ ಅನ್ಬೋದು. ಇದರ ನಡುವೆ ಎಲ್ಲ ಹೋಗ್ತಾ ಇತ್ತು ಮಾದಕ ದ್ರವ್ಯಗಳೆಲ್ಲ, ಅದರ ಒಟ್ಟಿಗೆ ಬೇರೆ ವಿಷಯಗಳೆಲ್ಲ. ನಂತರ ನಾನು ಎಲ್ಯೂಸಿನೇಷನ್ಗೆ ಒಳಗಾದೆ. ನಾನು ಜೀವ ಭಯದಿಂದ ನಾನು ಈ ಶರಾಬಿನಿಂದ ದೂರ ನಿಂತೆ ಅನ್ಬೋದು. ಶರಾಬು ನನ್ನಿಂದ ದೂರ ಹೋಯಿತು. ನಂತರದ ಜೀವನ ಎಲ್ಲರೂ ಗೆಸ್ ಮಾಡ್ಬೋದು, ಇವನೇನ ಪ್ರೇಯರ್ಗೆ ಬಂದಿದ್ದ ಚೇಂಜ್ ಆದ. ಇಲ್ಲ ಬಂಧುಗಳೇ, ಅಲ್ಲಿಂದ ನಾನು ವರ್ಸ್ಟ್ ಕಂಡೀಷನ್. ನಾನು ಎಲ್ಲವನ್ನು ಬಿಟ್ಟಿದ್ದೆ, ಆದರೆ ನನ್ನ ಗುಣದೋಷಗಳು ನನ್ನಿಂದ ದೂರ ಆಗಲಿರಲಿಲ್ಲ. ನಾನು ಶರಾಬು ಬಿಟ್ಟಿದ್ದೆ, ಆದರೆ ನಂದು ಈ ವ್ಯಭಿಚಾರ, ಈ ಲಿವ್ ಇನ್ ರಿಲೇಷನ್ಶಿಪ್ಸ್ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಬರ್ತಿದ್ದೆ. ನಾನು ಶರಾಬು ಕುಡಿಯುತ್ತಿರಲಿಲ್ಲ, ಮಾದಕ ದ್ರವ್ಯಗಳನ್ನು ಎಳಿತಾ ಇರಲಿಲ್ಲ ಆ ಟೈಮಲ್ಲಿ. ಆದರೂ ನಾನು ಅವರೊಟ್ಟಿಗೆ ಹೋಗ್ತಾ ಇದ್ದೆ. ಅವರೊಟ್ಟಿಗೆ ಪಾರ್ಟೀಸ್ಗೆ, ಪಾಪ್ಸ್ಗೆ, ವ್ಯಭಿಚಾರಕ್ಕೆ. ಇದುವೇ ಒಂದು ಜೀವನ. ಆ ಸುಳಿಯಲ್ಲೇ ಇದ್ದೆ ಅನ್ಬೋದು. ಮತ್ತೆ ಆ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಗ್ತಿತ್ತು. ನಾನು ಶರಾಬು ಕುಡಿಯುವ ಟೈಮಲ್ಲಿ ಅದೊಂದು ಗುಡ್ ಫ್ರೈಡೇ ಟೈಮ್ ಅನ್ಬೋದು. ಗುಡ್ ಫ್ರೈಡೇಯಲ್ಲಿ ಒಂದು ನಮ್ಮ ಚರ್ಚಲ್ಲೆಲ್ಲ ಯೇಸುವಿಗೆ ಶಿಲುಬೆಗೆ ಹಾಕುವ ಒಂದು ಪ್ರೋಗ್ರಾಮ್ ಇರ್ತಾಯಿತ್ತು. ಆ ಟೈಮಲ್ಲಿ ನಾವು ಯೇಸುವನ್ನು ಇದಕ್ಕೆ ಶಿಲುಬೆಗೆ ಹಾಕುವಾಗ ನಾವು ಕೆಳಗೆ ಬಂದು ಬಾರಲ್ಲಿ ಕೂತ್ಕೊಂಡು ನಾವು ಫ್ರೆಂಡ್ಗೆಲ್ಲ ಮಾತನಾಡೋದು, ನನ್ನ ಯೇಸುವನ್ನು ಶಿಲುಬೆಗೆ ಹಾಕಿದ್ದು ಮಾರೆ, ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ ಅವರನ್ನು, ನಮಗೆ ಕೂಗ್ಲಿಕ್ಕೆಲ್ಲ ಬರ್ತದೆ ಅಂತ ಇದು ಮಾಡ್ತಿದ್ದೆ. ಕಿಂಡಲ್ ಮಾಡಿ ಹೇಳುವುದು, ಅದು ಕೂಗಿ ಹೇಳುವುದಲ್ಲ, ಅವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ನಾನು ಕುಡಿಯುವುದಂತ ಅಂತರಿಂದ ನಾನು ಕಿಂಡಲೆಲ್ಲ ಮಾಡಿದ್ದೇನೆ ಎನ್ಬೋದು. ನಂತರ ಆ ಟೈಮಲ್ಲಿ ನಾನು ಡಿ ಜೆದು ಫೀಲ್ಡ್ ಬಿಟ್ಟೆ ಕಾರಣಾಂತರದಿಂದ. ಅಲ್ಲಿ ನಾನು ಮೀನಿನ ವ್ಯಾಪಾರಕ್ಕೆ ಹೋಗ್ತಾ ಇದ್ದೆ. ಮೀನಿನ ವ್ಯಾಪಾರ ಅಂದರೆ ಸ್ವಲ್ಪ ದುಡ್ಡೆಲ್ಲ ಬರ್ತಿತ್ತು, ಬೇಕಾದಷ್ಟು ದುಡ್ಡು. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಬರೋಬ್ಬರಿ ದುಡ್ಡು ಮಾಡಿದ್ದೇವೆ. ಆ ಟೈಮಲ್ಲಿ ಬೇಕಾದದ್ದು ಬಂಗಾರ, ಮೊಬೈಲ್, ಗಾಡಿ, ಏನೆಲ್ಲ ಬೇಕು ಎಲ್ಲ ತೆಗೆದುಕೊಟ್ಟಿದ್ದೇನೆ ಆ ಟೈಮಲ್ಲಿ. ನಮ್ಮದೊಂದು ರೋಷನ್ ಬ್ರದರ್ ಇದ್ದಾರೆ, ಅವರು ಹೇಳಿದ್ರು, ಫ್ರಾನ್ಸಿಸ್ ವೆಬ್ಯಾಕ್ಸ್ ಅಂತ ಆ್ಯಪ್ ಉಂಟು, ಆ ಆ್ಯಪ್ಗೆ ನೀನು ಜಾಯಿನ್ ಆಗಂತ. ಆಯಿತು, ವೆಬ್ಯಾಕ್ಸ್ ಆ್ಯಪ್ ಡೌನ್ಲೋಡ್ ಮಾಡಿಕೊಟ್ರು, ಮೀಟಿಂಗ್ ಉಂಟು ಹೀಗೆ ನೀನು ಜಾಯಿನ್ ಆಗಂತ. ನಾನು ಕೂಡ ಅವತ್ತು ನಾನು ಫ್ರೀ ಟೈಮಲ್ಲಿ ವೆಬ್ಯಾಕ್ಸ್ಗೆ ಜಾಯಿನ್ ಆಗಿದ್ದೆ. ಆ ಟೈಮಲ್ಲಿ ಜಾಯಿನ್ ಆಗೋದಷ್ಟೇ. ಆ ಟೈಮಲ್ಲಿ ಯಾರಂತ ಗೊತ್ತಿಲ್ಲ, ದಿವ್ಯಾಕ ಇರ್ಬೋದು, ಫ್ರಾನ್ಸಿಸ್ ಅಂತ ಹೇಳಿದ್ರು. ನನಗೆ ಫ್ರಾನ್ಸಿಸ್ ಹೇಳುವಾಗ ಇಲ್ಲಿ ಲೋಕ ಇಲ್ಲ. ನಾನು ವೆಬ್ಯಾಕ್ಸ್ ಆ್ಯಪನ್ನು ಅಲ್ಲೇ ಅನ್ಇನ್ಸ್ಟಾಲ್ ಮಾಡಿ ಅಲ್ಲೇ ಡಿಲೀಟ್ ಮಾಡಿಬಿಟ್ಟೆ ಬಂಧುಗಳೇ. ಅಲ್ಲಿಂದ ಮುಂದೆ ಹೋಯಿತು. ನಂತರ ಮೀನಿದ್ದು ವ್ಯಾಪಾರನೇ ಮಾಡ್ತಾಯಿದ್ದೆ, ಜಾಲಿ. ಒಂದು ಹುಡುಗಿಯ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದೆ.
5-6 ಹುಡುಗಿಯರನ್ನು ಮೇಂಟೈನ್ ಮಾಡ್ತಿದ್ದೆ. ಇದುವೇ ಜೀವನ ಬಂಧುಗಳೇ. ಪಾರ್ಟಿಗೆ ಹೋಗೋದು, ನೈಟ್ ಔಟ್ ಮಾಡೋದು ಹುಡುಗರ ಜೊತೆ, ಇದುವೇ ಆಗ್ತಾ ಇತ್ತು. ಅಂದ್ರೆ ಆ ಹುಡುಗಿ ಬಿಟ್ಟು ಹೋದ್ಲು. ಎಲ್ಲರೂ ಎನ್ಬೋದು, ಇವ ಡಿಪ್ರೆಷನ್ಗೆ ಹೋಗ್ತಾನಂತ. ಇಲ್ಲ ಬಂಧುಗಳೇ, ಇಲ್ಲಿ 5-6 ಇರುವಾಗ ಡಿಪ್ರೆಷನ್ಗೆ ಹೋಗುವ ಸೀನ್ ಇರಲಿಲ್ಲ ಆ ಟೈಮಲ್ಲಿ. ಅಲ್ಲಿ ಮುಂದೆ ಹೋಯ್ತು ಜೀವನ. ಡ್ಯಾಲ್ವಿನ್ ಎಲ್ಲ ನಮ್ಮ ಮೀನಿದು ವೇಸ್ಟ್ ಕೊಂಡೋಗ್ಲಿಕ್ಕೆ ಬರ್ತಿದ್ರು, ಮೀನು ಕೊಂಡೋಗ್ಲಿಕ್ಕೆಲ್ಲ ಬರ್ತಿದ್ರು. ಆ ಟೈಮಲ್ಲಿ ಎಲ್ಲ ಹೇಳ್ತಿದ್ರು, ಹೀಗೆ ಪೂಜೆ ಎಲ್ಲ ಹೋಗ್ತೀರ, ಇದು ರಿಟ್ರೀಟ್ಗೆಲ್ಲ ಹೋಗ್ತಾ ಇರ್ತೇನೆ ಅಂತ. ಅಲ್ಲಿ ನಾನು ಕೂಡ ಅವರ ಓದಾದ್ಮೇಲೆ ನನ್ನೊಬ್ಬ ಫ್ರೆಂಡ್ ಇದ್ದಾರೆ, ನನ್ನ ಮೀನಿದು ಇದು ಪಾರ್ಟ್ನರ್ ಅನ್ಬೋದು. ನಾನು ಅವನ ಹತ್ರ ಹೇಳಿ ಇವನಿಗೆ ಏನು ಕಿಂಡಲ್ ಇದೆಲ್ಲ ಮಾಡ್ತಿದ್ದೆ, ಏನಂತಾರೆ ಜೋಕ್ ಎಲ್ಲ ಮಾಡ್ತಿದ್ದೆ. ಇವ ನೋಡು ಮಾರೆ ಗಾಂಧಿ ಹಾಗೆ ಮಾಡ್ತಾನೆ, ಇವ ಎಂಥದ್ದು ಹಾಗೆ ಹೀಗೆ ಅಂತ. ಆಯಿತು, ಅಲ್ಲಿಂದ ಜೀವನ ಮುಂದೆ ಹೋಯ್ತು ಅನ್ಬೋದು. ಹೇಳಿದ ಹೀಗೆ ರಿಟ್ರೀಟ್ ಉಂಟು. ಡೆಲ್ವಿನ್ ಕೂಡ ಹೇಳ್ತಾ ಇದ್ದ, ಮತ್ತು ರೋಷನ್ ಬ್ರದರ್ ಕೂಡ ಹೇಳ್ತಾ ಇದ್ರು. ಹೀಗೆ ಆಯ್ತಪ್ಪ, ಒಂದು ಇಲ್ಲಿ ಏನಾದರೂ ಬೇರೆ ಏನಾದರೂ ಉಂಟಾ ಅಂತ ಕೇಳಿದೆ. ಇಲ್ಲಿ ಮಿಲಾಗಿಸ್ ಮೊನೆಸ್ಟ್ರಿಯಲ್ಲಿ ಶುಕ್ರವಾರ 2 ಗಂಟೆ 2 ಗಂಟೆ ಎಲ್ಲ ಆಗ್ತದೆ ನನಗೆ. ಇದು 3 ದಿವಸ 4 ದಿವಸ ನನ್ನಿಂದ ಆಗುವ ವಿಷಯ ಅಲ್ಲ. ಅದೆಲ್ಲ ನನ್ನ ಹತ್ರ ಪಿಕ್ಚರೇ ಇಲ್ಲ. ನಾನು ಪ್ರಾರ್ಥನೆ ಮಾಡಿದ ವ್ಯಕ್ತಿ ಅಲ್ಲ. ನಾನು ಮಾಡಿದಂದ್ರೆ ಅದು ಸಿಗ್ಲಿಕ್ಕೆ ಇದು ಸಿಗ್ಲಿಕ್ಕೆ ಅಲ್ಲಿ ಹೋಗಿ ಕ್ಯಾಂಡ್ಲ್ ಹಂಚಿಸಿ ಬಂದದ್ದು, ಅದುವೇ 100 ಕ್ಯಾಂಡ್ಲ್ ಅಂಥದ್ದೇ ಮಾಡಿ ಬಂದವ. ಪೂಜೆಗೆ ಹೋಗ್ತಾ ಇರಲಿಲ್ಲ ಹೊರಗಡೆಯಿಂದ ಹಬ್ಬದ ಟೈಮಲ್ಲಿ. ಆಯಿತು, ಮಿಲಾಗ್ರೀಸ್ ಇದಕ್ಕೆ ಮೊನಿಸ್ಟ್ರಿಗೆ ಹೋಗಿದ್ದೆ. ದಿವ್ಯಾಕ ಸೆಷನ್ ಮಾಡ್ತಾಯಿದ್ರು ಆ ಟೈಮ್. ಅದು 2 ಗಂಟೆ. ನನಗೆ ಈ 2 ಗಂಟೆ ಕೂತ್ಕೊಳ್ಬೇಕಲ್ಲ, ಅದುವೇ ನಾನು ಕಷ್ಟದಲ್ಲಿದ್ದೆ. ಅಲ್ಲಿ ದಿವ್ಯಾಕ ಒಂದು ವಾಕ್ಯ ಹೇಳಿದ್ರು. ಅದು ವಾಕ್ಯ ಮುಂದಿನ ವಾರ ಹೇಳಿದ್ದು, ಅದು ನನಗೆ ಇದಾಗಲಿಲ್ಲ, ಅರ್ಥ ಆಗಲಿಲ್ಲ. ನಂತರ ನೆಕ್ಸ್ಟ್ ಫ್ರೈಡೇ ಬಂತು. ಆ ಟೈಮಲ್ಲಿ ಕೇಳಿದರು, ಹೋದ ವಾರ ನಾನು ಯಾವುದು ವಾಕ್ಯ ಹೇಳಿದ್ದಂತ. ಅಲ್ಲಿದ್ದವ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಮತ್ತು ಅವರು ಸೆಷನ್ ಮಾಡುವಾಗ ಹೇಳಿದರು, ನೀವು ಯೇಸುವಿನ ಶಿಲುಬೆಯನ್ನು ನಿಮ್ಮ ಕಣ್ಣ ಮುಂದೆ ತರಲಿಕ್ಕೆ ಹೇಳ್ತಾ ಇದ್ರು. ನಾನು ಕಣ್ಣು ಮುಚ್ಚುವಾಗ ನನ್ನ ಕಣ್ಣ ಮುಂದೆ ಹುಡುಗಿಯರ್ದೆ ಪಿಕ್ಚರ್ ಎಲ್ಲ ಬರ್ತಾ ಉಂಟು. ಮತ್ತೆ ನನಗೆ ಸ್ವಲ್ಪ ಕ್ರಿಕೆಟ್ ಇದಿತ್ತು, ಹುಚ್ಚಿತ್ತು. ಅದುವೇ ಕ್ರಿಕೆಟ್ ಇದ್ದೇ ಬರ್ತಾ ಉಂಟು, ಹುಡುಗಿಯರ್ದೆ ಪಿಕ್ಚರ್ಸ್ ಎಲ್ಲ ಬರ್ತಾ ಉಂಟು. ಆಯಿತು, ಅಲ್ಲಿ ಮಾರ್ನಿಂಗ್ ಸ್ಟೇ ಆಯಿತು. ಹೊರಗೆ ಬರುವಾಗ ದಿವ್ಯಾಕ್ಕೆ ಹೇಳಿದ್ರು, ದೆಂಕನಿ ಕೋಟೆ ಅಂತ ರಿಟ್ರೀಟ್ ಉಂಟಂತ. ಇದೆಂಥದ್ದು ದೆಂಗ್ನಿಗೋಟೆ, ಅದೆಲ್ಲ ಆಗಲ್ಲ. ನಾನು ಇಲ್ಲಿ ಕೊಯ್ನೋನಿ 10 ಅಂತ ಇದಕ್ಕೆ ನಾನು ಹೆಸರು ಕೊಟ್ಟಿದ್ದೇನೆ ಅಂತ. ಅದೊಂದು ಇದು ಮಾಡುವ, ಏನಾದರೂ ಬರಲಿಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಎಲ್ಲ ಉಂಟು, ಎಲ್ಲ ಏನಂದರೆ ಗೊಂದಲಮಯ ಜೀವನ ಉಂಟು, ಎಲ್ಲ ಬೇಡವಾದದ್ದು. ಸೈತಾನನ ಒಟ್ಟಿಗೆ ಇದ್ದೇನೆ ನಾನು. ಆ ಟೈಮಲ್ಲಿ ದೆಂಗ್ನಿಗೋಟೆಗೆ ಹೋಗಲಿಲ್ಲ, ಏನೋ ಸ್ಕಿಪ್ ಮಾಡಿದೆ. ಕೊಯ್ನೋನಿಯ 10 ಇದು ಬಂತು, ರಿಟ್ರೀಟ್ ಬಂತು. ರಿಟ್ರೀಟ್ಗೆ ಬಂದಿದ್ದೆ. ಆವತ್ತು ನಾನು ರೋಹನ್ ಮತ್ತು ಡೆಸ್ಮಂಡ್ ಅಂತ ಇದ್ದರು. ರೋಹನ್ ಒಟ್ಟಿಗೆ ಆವತ್ತು ರಾತ್ರಿ 9:30 ಬಂದು ರೀಚ್ ಆಗಿದ್ದೆವು. ಆ ಟೈಮಲ್ಲಿ ನಾನು ಒಳಗೆ ಬಂದೆ. ನನಗಿದು ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಅದೆಲ್ಲ ಪಿಕ್ಚರೇ ಇಲ್ಲ. ಅಲ್ಲಿ ಒಳಗೆ ಬರುವಾಗ ಇವರೆಲ್ಲ ಟೀಮ್ ಪ್ರೇಯರ್ ಮಾಡ್ತಾಯಿದ್ರು. ಇವರೆಲ್ಲ ಮೇಲೆ ನೋಡಿ ಕೈಯೆಲ್ಲ ಮೇಲೆ ಮಾಡಿ ಎಲ್ಲ ಹುಚ್ಚರಾಗೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಎಂಥದ್ದು, ನನಗೆ ಮುಜುಗರ ಆಯಿತು ಅನ್ಬೋದು, ನಾಚಿಕೆ ಕೂಡ ಆಯಿತು. ಇವರು ಎಂತ ಮಾಡ್ತಾರೆ, ಇವರಿಗೆ ಸ್ವಲ್ಪ ಕೂಡ ಇದಿಲ್ವಾ, ನಾಚಿಕೆ ಮಾನ ಮರ್ಯಾದಿಲ್ವಾ ಅಂತ. ನಾನು ದೂರ ನಿಂತೆ, ಅಲ್ಲೇ ನಿಂತಿದ್ದೆ, ಇದರಿಂದ ಬಂದಿದ್ದೆ. ಆಯಿತು, ಯಾರ್ದು ಪರಿಚಯ ಇರಲಿಲ್ಲ ಆ ಟೈಮಲ್ಲಿ. ಪರಿಚಯ ಇತ್ತು ಅಂದರೆ ಯಾರ್ದಿಲ್ಲ, ಆಲ್ಮೋಸ್ಟ್ ದಿವ್ಯಾಕ್ಕ ಮಾತ್ರ ಪರಿಚಯ ಇತ್ತು ಆ ಟೈಮಲ್ಲಿ. ಆಯಿತು, ಒಳಗೆ ಬಂದು ಇಬ್ಬರು ಮೂವರೇನ ಪ್ರೈಸ್ ದ ಲಾರ್ಡ್ ಅಂದರು. ಆಯ್ತಪ್ಪ ಪ್ರೈಸ್ ದ ಲಾರ್ಡ್ ನಿಮಗೂ ಕೂಡ. ರೂಮ್ಗೆ ಹೊರಟೆವು. ಅವತ್ತು ಆಯಿತು, ನೈಟ್ ಎಲ್ಲ ಗಾಸಿಪ್ಸ್ ಎಲ್ಲ ಮಾತನಾಡಿದ್ವಿ. ರೋಹನ್ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾನೆ,
ಗಾಸಿಪ್ಸ್ ಎಲ್ಲ ಮಾತನಾಡ್ಲಿಕ್ಕೆ ಬಿಡಲ್ಲ. ಅಲ್ಲಿ ಆಯಿತು, ಮರುದಿವಸ ಸೆಷನ್ ಸ್ಟಾರ್ಟ್ ಆಯಿತು. ಈ ಸೆಷನ್ಗೆ ಬರುವಾಗ ನನ್ನ ಹತ್ರ ಬೈಬಲ್ ಇರಲಿಲ್ಲ. ಸತ್ಯವಾಗಿ ಹೇಳುವುದಂದ್ರೆ ನನ್ನದು ಓನ್ ಬೈಬಲ್ ಇರಲ್ಲ, ಮನೆಯಲ್ಲಿ ಕೂಡ ಬೈಬಲ್ ಇಲ್ಲ. ಇತ್ತು ಒಂದು ಕೊಂಕಣಿ ಬೈಬಲ್, ಅದು ಅದನ್ನು ಎತ್ತಿ ಬರಲಿಲ್ಲ. ಒಂದು ಕನ್ನಡ ಬೈಬಲ್ ಬೇಕಂತ ನಾನು, ನಂದೊಂದು ಹಳೆ ಮನೆ ಇದೆ ನಮ್ಮದು ಓಲ್ಡು, ಅದು ಮನೆ ಬೀಳಿಕೆ ಆಗಿತ್ತು. ಅಲ್ಲಿ ಒಂದು ಹೋಗಿ ಹುಡುಕಿದೆ. ಹುಡುಕುವಾಗ ಒಂದು ಶುಭ ಸಂದೇಶ ಅಂತ ಒಂದು ಬೈಬಲ್ ಸಿಕ್ಕಿತು. ಅದರಲ್ಲಿ ನ್ಯೂ ಟೆಸ್ಟಮೆಂಟ್ ಮಾತ್ರ, ಓಲ್ಡ್ ಟೆಸ್ಟಮೆಂಟ್ ಇರಲಿಲ್ಲ. ನಾನು ಅದನ್ನು ತಗೊಂಡು ಬಂದೆ. ಅದನ್ನೆಲ್ಲ, ಅದರಲ್ಲಿ ಧೂಳೆ ಕೂಡ ಇದೆ, ಅದನ್ನು ಇದು ಮಾಡಿ ತಂದೆ. ಈಗ ಕೂಡ ಉಂಟು ಇದರಲ್ಲಿ ಬ್ಯಾಗಲ್ಲಿ. ಅಲ್ಲಿ ಆಯಿತು, ತಂದು ಫಸ್ಟ್ ಸೆಷನ್ಗೆ ಬಂದು ಇಲ್ಲೇ ನನಗೆ ಸ್ವಲ್ಪ ಸ್ಪೀಕರ್ದು ಕೆಲಸ ಇದ್ದರಿಂದ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ದಿವ್ಯಕ್ಕ ಕೂತ್ಕೊಂಡಿದ್ರ, ಅಲ್ಲೇ ಕೂತ್ಕೊಂಡೆ. ನನಗೆ ಬಾಕ್ಸ್ ಹತ್ತಿರ ಸ್ವಲ್ಪ ಕೇಳಬೇಕಂತ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಅವತ್ತು ಮುಂದೆ ಕೂತ್ಕೊಂಡು ಸೆಷನ್ ಆಯಿತು. ಫಸ್ಟ್ ಪ್ರೈಸ್ ಆ್ಯಂಡ್ ವರ್ಷಿಪ್ ಆಯಿತು. ಅವತ್ತು ಚಿನ್ನಮ್ಮಕ್ಕ ನಮೋ ಮರಿಯ ಎಲ್ಲ ಹೇಳ್ತಾ ಇದ್ರು. ನನಗೆ ಈ ನಮೋ ಮರಿಯ ಎಲ್ಲ ಅಂದರೆ ಪರ 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 ಮಾಡ್ತಾ ಇದ್ರು. ಆ ಟೈಮಲ್ಲಿ ನನಗೆ ಅರ್ಥ ಕೂಡ ಆಗಲಿಲ್ಲ. ಈ ಕನ್ನಡದಲ್ಲಿ ನಮೋ ಮರಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸತ್ಯವಾಗಿ ಹೇಳುವುದಂದರೆ ನಾನು ಈ ಪ್ರೇಯರ್ಗೆ ಸೂಟ್ ಆದ ವ್ಯಕ್ತಿ ಅಲ್ಲ ಅಂತ ನಾನು ಅನ್ನಿಸ್ತಿದ್ದೆ. ಅಂದರೆ ನಾವು ಪೂಜೆಗೆ ಯಾವುದು ಪೂಜೆ, ಎಲ್ಲರೂ ಎಲ್ಲದರಲ್ಲಿ ಕೆಲವರು ನಾನು ನೋಡಿದೆ ಸಂಡೇ ಮಾಸ್ ಗೋರ್ ಅಂತ ಹೇಳ್ತಾ ಇದ್ರು. ನಾನು ಸಂಡೇ ಮಾಸ್ ಗೋರ್ ಅಲ್ಲ, ನಾನು ಮರಣದ ಪೂಜೆ ಮಾತ್ರ. ಮರಣದ ಪೂಜೆಗೆ ನಾನು, ಅದು ಕೂಡ ಹೊರಗೆ ನಂದು ಎಲ್ಲ ಫ್ರೆಂಡ್ಸ್ ಜೊತೆ ನಾನು ಪಟ್ಟಂಗ ಹೊಡೆದು ಅಂಥದ್ದು ಇದು. ನಾನು ಮರಣದ ಪೂಜೆಗೆ ಹೋಗುವ ವ್ಯಕ್ತಿ. ಆಯಿತು, ಅವತ್ತು ಕೂತ್ಕೊಂಡು ಸೆಷನ್ ಸ್ಟಾರ್ಟ್ ಆಯಿತು. ಸೆಷನ್ ಸ್ಟಾರ್ಟ್ ಆಗುವಾಗ ನಂದು ತಲೆಯಲ್ಲಿ ಓಡ್ತಾ ಉಂಟು ಹೊರಗೆದು ಪಿಕ್ಚರ್ ಎಲ್ಲ ಹೊರಗದೆ ಉಂಟು. ಯಾರಿಗೆ ಮೆಸೇಜ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ, ಯಾರ್ದು ಮೆಸೇಜ್ ಬಂದಿರ್ವೆ, ಯಾವ ಹುಡುಗಿದು ರಾತ್ರಿ ಮೆಸೇಜ್ ಮಾಡಿದ್ದು, ಬೆಳಿಗ್ಗೆ ಯಾರ್ದು ಮೆಸೇಜ್ ಎಲ್ಲ ಬರ್ತದೆ ಅಂತ ಆ ಟೈಮಲ್ಲಿ ಅದು ಓಡ್ತಾ ಇತ್ತು. ಅವತ್ತು ಬ್ರದರ್ ಫಸ್ಟ್ ಟೈಮ್ ಯೇಸು ನಿನಗೋಸ್ಕರ ತನ್ನ ಜೀವವನ್ನೇ ಕೊಟ್ಟಿದ್ದಾರೆ ಅಂತ, ನನ್ನ ಪಾಪಗಳಿಗೋಸ್ಕರ. ಅವತ್ತು ಬಂದಿದ್ದು 1 ಪೇತ್ರ 2:24. ಅದು ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಇದುವೇ ಮಾತು ನನಗೆ ಅವತ್ತು ಕೇಳಿತ್ತು. ಯೇಸು ನನಗೋಸ್ಕರ, ಅಲ್ಲಿ ನಾನು ಸ್ಟ್ರೈಕ್ ಆಯಿತು ಬಂಧುಗಳೇ. ನಾನು ಅವತ್ತು ಆ ಕೇಳುವಾಗಲೇ ನನಗೆ ಕೂಗ್ಲಿಕ್ಕೆ ಬಂತು ಬಂಧುಗಳೇ. ಇದು ಸತ್ಯ ನನಗೆ ಗೊತ್ತಿರಲಿಲ್ಲ ಬಂಧುಗಳೇ. ನಾನು ಎನಿಸ್ತಿದ್ದೆ ಇದು ಜಾಲಿ ಲೈಫು. ನಾನು ಕೂಡ ಹೇಳ್ತಿದ್ದೆ, ಲೈಫ್ ಅಂದರೆ ಇದುವೇ ಮಾರೆ, ಜಾಲಿ ಮಾಡೋದು, ಹುಡುಗಿಯರ ಜೊತೆ ಸುತ್ತಾಡೋದು, ಮಜಾ ಮಾಡೋದು, ಇದುವೇ ಲೈಫ್, ಬೇರೆ ಏನು ಲೈಫ್ ಉಂಟು? ಇದು ಏಸು ಎಲ್ಲ ಅದು ಇಲ್ಲ, ಎಂಥದ್ದೇ ಜೀವನ. ಆವತ್ತು ನನಗೆ ಸ್ಟ್ರೈಕ್ ಆಯಿತು ಬಂಧುಗಳೇ. ನನ್ನ ಕಣ್ಣಿನಿಂದ ಕಣ್ಣೀರು ಬಂತು ಬಂಧುಗಳೇ. ನಂತರ ಅಲ್ಲಿ ಸೆಷನ್ ಮಾಡಿದ್ರು, ಗ್ರೇಟ್ ಜಾಯ್. ಅದು ಎಲ್ಲಿ ಅಷ್ಟರ ತನಕ ನಾನು ಬೈಬಲ್ ಕೂಡ ಓದಿರಲಿಲ್ಲ. ನಾನು ಈ 1 ಪೇತ್ರ 2 ಪೇತ್ರ ಅದೆಲ್ಲ ನನಗೆ ಗೊತ್ತಿರಲಿಲ್ಲ, ಈ ಬೈಬಲ್ದು ಎಲ್ಲಿ ಉಂಟು ಅಂತ. ಅಲ್ಲಿ ಆಯಿತು. ಅವತ್ತು ನಂತರ ನಾನು ಕೌನ್ಸಿಲಿಂಗಿಗೆ ಹೋದೆ. ಒಂದು ಸತ್ಯ ಗೊತ್ತಾಯಿತು, ಯೇಸು ನನಗೋಸ್ಕರ ಜೀವ ಕೊಟ್ಟರು ಅಂತ, ನನ್ನ ಪಾಪಗಳಿಗೋಸ್ಕರ ಅಂತ. ಮತ್ತೆ ಹೇಳಿದ್ರು, ನಾನು ಕೌನ್ಸಿಲಿಂಗ್ಗೆ ಹೋಗಿದ್ದೆ ದಿವ್ಯಾಕ್ಕನ ಹತ್ರ. ನಂತರ ಅವ್ರಿಗೂ ಹೇಳಿದ್ರು, ನಿನ್ನ ದೇಹ ದೇವರ ಆಲಯ ಅಂತ. ಇದು ಇನ್ನೊಂದು, ನಿನ್ನ ದೇಹದೊಳಗೇನೆ ಯೇಸು ವಾಸಿಸ್ತಾರೆ ಅಂತ. ಇದರಿಂದ ನೀನು ವ್ಯಭಿಚಾರ, ಮೋಸ, ಮತ್ಸರ ಅದನ್ನೆಲ್ಲ ಅಂತ. ನಂತರ ಹೇಳಿದ್ರು, ನೀನು ಯೇಸುವಿನ ಹೃದಯದ ಚಿಕ್ಕ ಚಿಕ್ಕ ತುಂಡು ಅಂತ.
ನಾನು ಎಷ್ಟು ಧನ್ಯನಂತ ನಾನು ಆವತ್ತು ನಾನು ತಗೊಂಡೆ ಬಂಧುಗಳೇ. ಅಲ್ಲಿಂದ ನಾನು ಮುಂದೆ ಹೋದೆ ಬಂಧುಗಳೇ. ನಾನು ನನ್ನ ಫ್ರೆಂಡ್ ಡೆಲ್ವಿನ್, ನನ್ನ ಕಸಿನ್ ಅನ್ಬೋದು, ನಾವು ಅವತ್ತು ಫೋನಲ್ಲಿ ರಾತ್ರಿ ಹೊತ್ತಿಗೆ ಮೆಸೇಜ್ ಮಾಡಿದ್ದು ಹೇಗೆ ಆಯ್ತಂತ. ನಾನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆಲ್ಲ ನಾನು ಹೇಳಿದ್ದೆ ಹೇಗೆ ಎಕ್ಸ್ಪ್ರೆಸ್ ಮಾಡೋದಂತ. ಎಕ್ಸ್ಪ್ರೆಸ್ ಮಾಡ್ಲಿಕ್ಕೇನೆ ಆಗ್ಲಿಲ್ಲ ಅವರ ಹತ್ರ. ನೆಕ್ಸ್ಟ್ ಬೆಳಿಗ್ಗೆ ದಿವ್ಯಾಕ ನಡೆದುಕೊಂಡು ಬರುವಾಗ ಹೇಗೆ ಆಯ್ತಂತ ಕೇಳಿದ್ರು. ಹೇಗೆ ಎಕ್ಸ್ಪ್ಲೇನ್ ಮಾಡುದು ಓಡ್ಸೆ ಬರ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ನಾನು ಅಷ್ಟು ಇದಿತ್ತು ನಂದು, ಏನಂದ್ರೆ ದಾದಲ್ಲಿ, ಅಂದ್ರೆ ಫುಲ್ ಜೋಶಲ್ಲಿದ್ದೆ ವಾಕ್ಯಗಳನ್ನು ಕೇಳುವಂತ. ಅಲ್ಲಿ ರಿಟ್ರೀಟ್ ಆಯ್ತು. ರಿಟ್ರೀಟ್ ಆಗುವಾಗ ನಾನು ಒಂದು ಮಾತು ಹೇಳಿದೆ ರೋಹನ್ ಹತ್ರ, ಈಗೇನೆ ರಿಟ್ರೀಟ್ ಮಾಡಿದ್ರೆ ಒಳ್ಳೇದಿತ್ತಂತ. ಅದಕ್ಕೆ ಹೇಳಿದ್ದ, ಯಾರು ಕೂಡ ಪ್ರೇಷಿತರು ಕೂಡ ದೇವರ ವಾಕ್ಯವನ್ನು ಕೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹೊರಗೆ ಹೋಗಿ ವಾಕ್ಯಗಳನ್ನು ಹಂಚಿದ್ರಂತ. ಆಯ್ತಪ್ಪ, ನಾನು ರಿಟ್ರೀಟ್ ಆಯ್ತು. ರಿಟ್ರೀಟ್ ಆದ್ಮೇಲೆ ಇನ್ನೇನು ಮಾಡುದು? ರಿಟ್ರೀಟ್ ಆದ್ಮೇಲೆ ಇನ್ನು ಮನೆಯ ಪಕ್ಕದವರಿಗೆಲ್ಲ ಹಂಚುವಂತ ಮನಸ್ಸಿಲ್ಲ ಅಂದೆ. ಮೊದಲಿಗೆ ನಮ್ಮ ಕುಟುಂಬ ರಕ್ಷಣೆಗೆ ಬರಬೇಕು. ಮನೆಯಲ್ಲಿ ಅಮ್ಮ ಇದ್ದಾರೆ. ಅಮ್ಮ ಅಂದ್ರೆ ಸ್ವಲ್ಪ ಏಜ್ ಆಗಿದೆ, ಜಾಸ್ತಿ ಏನು ಏಜ್ ಆಗಲಿಲ್ಲ. ಬೆಕ್ಕುಂಟು ಒಂದು 25 ಅದನ್ನು ನೋಡ್ತಾ ಇದ್ದಾರೆ. ಮತ್ತೆ ಅಕ್ಕ ಅಣ್ಣ ಎಲ್ಲ ಫಾರಿನಲ್ಲಿದ್ದಾರೆ, ನಾನು ಒಬ್ಬನೇ. ಅಲ್ಲಿ ಆಯಿತು. ರಿಟ್ರೀಟಿಂದ ಹೊರಗಡೆ ಹೋಗ್ಲಿಕ್ಕೆ ಇದು ಆಗಲಿಲ್ಲ, ಮನಸ್ಸಾಗಲಿಲ್ಲ. ಆಯ್ತಪ್ಪ, ಹೋದೆ. ನಂತರ ನೆಕ್ಸ್ಟ್ ಡೆಂಗ್ನಿಕೋಟೆ ರಿಟ್ರೀಟ್ ಅಂತ. ಡೆಂಗ್ನಿಕೋಟೆ ರಿಟ್ರೀಟ್ ಯಾಕೆ, ಇನ್ನು ಒಂದು ರಿಟ್ರೀಟ್ ಆಯ್ತಲ್ಲ 4 ದಿವಸ. ಒಲ್ಲದ ಮನಸ್ಸಿನಿಂದ ರಿಟ್ರೀಟ್ಗೆ ನಡೆದೆ. ಅಲ್ಲಿ ಶುರು ಆಯಿತು. ಡೆಂಗ್ನಿಕೋಟೆ ಅಂದರೆ ತಮಿಳ್ನಾಡಲ್ಲಿರುವುದು. ನಾನು ಇಷ್ಟರ ತನಕ ಟ್ರೈನಲ್ಲಿ ಹೋದ ವ್ಯಕ್ತಿ ಅಲ್ಲ. ಎಲ್ಲಿ ಬ್ಯಾಂಗ್ಳೂರಿಗೆ ಹೋಗುವುದಾದ್ರೆ ಫ್ಲೈಟ್, ಇದು ನನ್ನ ಗಾಡಿ, ಕಾರ್ ಅಂಥದ್ರಲ್ಲಿ ಹೋದ ವ್ಯಕ್ತಿ. ಅವತ್ತು ನಾನು ಟ್ರೈನಲ್ಲಿ ಫಸ್ಟ್ ಟೈಮ್. ಬಸ್ಸಲ್ಲಿ ಕೂಡ ಬಸ್ ಹತ್ತಿದ ವ್ಯಕ್ತಿ ಅಲ್ಲ ನಾನು. ಎಷ್ಟೋ 18-19 ವರ್ಷ ನಾನು ಇದನ್ನೇ ಬೈಕ್ ಮತ್ತೆ ಕಾರಲ್ಲಿ ತಿರುಗಾಡಿದ ಜನ ಅನ್ಬೋದು. ನಂತರ ಜೀವನ ಸ್ಟಾರ್ಟ್ ಆಯಿತು. ಅಲ್ಲಿ ನೆಕ್ಸ್ಟ್ ಸೆಷನ್ ಮಾಡಿದ್ರು, ವಾಟ್ ಈಸ್ ನೆಕ್ಸ್ಟ್ ಅಂತ ಬ್ರದರ್ ಟಾಕ್ ಮಾಡಿದ್ರು. ಅದು ನನಗೆ ಫುಲ್ಲು ಮನವರಿಕೆ ಆಯಿತು ಬಂಧುಗಳೇ. ನಾವು ಇದು ಆದಮೇಲೆ ಹೊಸ ಜೀವ ಬಂದ ಮೇಲೆ ನಾವು ಏನೆಲ್ಲ ಮಾಡಬೇಕಂತ ಅಲ್ಲಿ ವಿವರಣೆ ಸಿಕ್ಕಿತ್ತು. ನಂತರ ಡೈಲಿ ವೆಬ್ಎಕ್ಸ್ ಜಾಯಿನ್ ಆಗ್ತಾ ಇದ್ದೆ, ವಾಕ್ಯಗಳನ್ನು ಕೇಳ್ತಾ ಇದ್ದೆ. ವಾಕ್ಯಗಳು ಕೇಳೋದು ಸುಲಭ, ಅದನ್ನು ಜೀವನದಲ್ಲಿ ಅಳವಡಿಸುವ ಕಷ್ಟ ಇತ್ತು ಬಂಧುಗಳೇ. ಯಾಕಂದರೆ ನಾನು 90% ಲೋಕದಲ್ಲಿದ್ದೆ ಬಂಧುಗಳೇ. ನನಗೆ ಸ್ವಲ್ಪ ಈ ಕ್ರಿಕೆಟ್, ಮತ್ತೆ ಈ ಬೆಕ್ಕಿನ ಮೇಲೆ ನನಗೆ ಸ್ವಲ್ಪ ಮೋಹ ಎನ್ಬೋದು. ನಂದೊಂದು ಬೆಕ್ಕಿತ್ತು ಅದು ನನಗೆ ಇದಕ್ಕೆ ಹೋಗ್ಲಿಕ್ಕೆ ಅಡ್ಡಿ ಆಗ್ತಿತ್ತು. ಒಂದು ನಂದೇ ಪ್ರೀತಿಯ ಬೆಕ್ಕು ಅನ್ಬೋದು. ಅದು ಸತ್ತೋಯ್ತು. ಅವತ್ತು ನಾನು ಕೂಗಿದೆ ಬಂಧುಗಳೇ. ನಾನು ಕೂಗಿ ದಿವ್ಯಕ್ಕನಿಗೆ ಫೋನ್ ಮಾಡಿದ್ದೆ, ನಂದು ಬೆಕ್ಕು ಹೋಯ್ತು. ಅದಕ್ಕೆ ಅವರು ಹೇಳಿದ್ರು, ನಿನಗೋಸ್ಕರ ಏಸು ಸತ್ತದ್ದು ನಿನ್ಗೆ ಗೊತ್ತಿಲ್ವಾ, ಇದು ಬೆಕ್ಕಿಗೋಸ್ಕರ ನೀನು ಕೂಗ್ತಾ ಇದೆಯಲ್ಲ ಅಂತ. ಅಲ್ಲಿ ನಾನು ಕೂಲ್ ಆದೆ ಬಂಧುಗಳೇ. ನಂತರ ಹೋಗ್ತಾ ಇತ್ತು. ನಾನು ಈಗ ಜೀಸಸ್ ದ ಲಿವಿಂಗ್ ವರ್ಡ್ನ ಮೆಂಬರ್ ಆಗಿದ್ದೇನೆ. ಹೀಗೆ ಮುಂದೆ ಕೂಡ ವಾಕ್ಯಗಳನ್ನು ಹಂಚುವ ಇದನ್ನು ಪ್ಲಾನ್ ಅನ್ನು ಮಾಡಿದ್ದೆ ಬಂಧುಗಳೇ. ಹಾಗೆಯೇ ನಾನು ಮಾನಿಸ್ಟ್ರಿಗೆಲ್ಲ ಹೋಗ್ತಾ ಇದ್ದೆ. ಹೋಗುವಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇದ್ರು ಬೈಬಲ್. ಬ್ಯಾಗಲ್ಲಿ ಸೈಡ್ ಬ್ಯಾಗ್ ಒಂದಿತ್ತು ನನ್ನ ಹತ್ರ. ಆ ಬ್ಯಾಗಲ್ಲಿ ಬೈಬಲ್ ಇಟ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಫ್ರೆಂಡ್ಗೆಲ್ಲ ಕೇಳ್ತಾ ಇದ್ರು, ಏನು ಮಾರ ನೀನು ಹುಚ್ಚನಾಗಿದ್ಯಾ ಅಂತ. ಅವರಿಗೆ ಗೊತ್ತಿಲ್ಲ ಬಂಧುಗಳೇ, ನಾನು ಹುಚ್ಚನಾಗಿದ್ದು ಈ ಏಸು ಪ್ರೀತಿಗೋಸ್ಕರ ಬಂಧುಗಳೇ. ನಂತರ ನೆಕ್ಸ್ಟ್ ಅನ್ಬೋದು, ಅಲ್ಲಿ ಸ್ವಲ್ಪ ಗ್ಲಿಚಸ್ ಎಲ್ಲ ಬಂತು ಅನ್ಬೋದು. ಇದು ಬೈಬಲ್ ಇಟ್ಕೊಂಡ್ರೆ ಬ್ರದರ್ ಹೇಳ್ತಾರಲ್ಲ ನ್ಯೂ ಲೈಫಿಗೆ ಅಂತ, ಇಂಥ ಮಾತುಗಳನ್ನೇ ನಮ್ಮ ಊರಿನಲ್ಲಿ ಸ್ಪ್ರೆಡ್ ಮಾಡಿದ್ರು ಬಂಧುಗಳೇ. ನ್ಯೂ ಲೈಫಿಗೆ ಸೇರಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಬಂಧುಗಳೇ. ಈ ನ್ಯೂ ಲೈಫ್ ಅನ್ನೋದು ನನ್ನ ಒಳಗಡೆ ಬಂದಿದೆ ಬಂಧುಗಳೇ.
ಈ ಆನಂದ ಅವರಿಗೂ ಗೊತ್ತಿಲ್ಲ. ಇದು ಜಾಯ್ ಬಂಧುಗಳೇ. ಅದು ಈ ಹೊಸ ಜೀವನವನ್ನು ಕಂಡುಕೊಂಡವನಿಗೆನೆ ಅಂತ ಅದು ಫೀಲಿಂಗ್ ಬಂಧುಗಳೇ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಾನು ಇಷ್ಟರ ತನಕ ನಾನು ಈ ಪಾಪ ನಿವಾರಣೆ ಮಾಡಿದ್ದು ನಂದು ಪಿಕ್ಚರಲ್ಲಿ ಇಲ್ಲ ಬಂಧುಗಳೇ. ನಾನು 19 ವರ್ಷ ಆದ್ಮೇಲೆ ಪಾಪ ನಿವಾರಣೆ ಆಗಿದ್ದು ಬಂಧುಗಳೇ, ಇಲ್ಲಿ ಬಂದು. ನಂತರ ಶೋಧನೆಗಳು ಎಲ್ಲ ಬರ್ತಾ ಉಂಟು ಬಂಧುಗಳೇ, ಶೋಧನೆಗಳು ಇದ್ದದ್ದೇ. ನೆಕ್ಸ್ಟ್ ಅನ್ಬೋದು, ಪೂಜೆಗೆ ಹೋಗುವಾಗ ಕೇಳ್ತಾರೆ, ನಿಮ್ಗೆ ಕೂಡ ಪೂಜೆ ಉಂಟಾ ಮಾರ ಅಂತ. ಅಲ್ಲಿ ಮುಂದೆ ಹೋಯ್ತು ಬಂಧುಗಳೇ. ಈಗ ಅಲ್ಲಿ ಈಗ ಅನ್ಬೋದು, ಬೆಳಿಗ್ಗೆ ಎದ್ದು ನಾವು ಡೈಲಿ ಪೂಜೆಗೆ ಬಲಿ ಪೂಜೆ ಅನ್ಬೋದು ಬಂಧುಗಳೇ. ನನಗೆ ಈ ಪೂಜೆದು ಮಹತ್ವ ಗೊತ್ತಿರಲಿಲ್ಲ ಬಂಧುಗಳೇ. ನಾನು ಇಲ್ಲಿ ಬಂದ ಮೇಲೆ ಈ ಪೂಜೆ ಬಲಿದಾನದ ಮಹತ್ವ ತಿಳಿದು ಬಂತು ಬಂಧುಗಳೇ. ಅಲ್ಲಿಂದ ನಾನು ಅನ್ಬೋದು, ನಿಮ್ಮ ಹತ್ರ ಕೇಳಿಕೊಳ್ಳುವುದು ಏನಂದ್ರೆ, ನನಗಾಗಿ ಪ್ರಾರ್ಥಿಸಿರು ಬಂಧುಗಳೇ. ಇನ್ನೂ ಹೆಚ್ಚಾಗಿ ಯೇಸುವಿನ ಪ್ರೀತಿಯನ್ನು ನಿಂಬಸಲು ಬೇಕಾದ ನಿಮ್ಮ ಏನು ಅನ್ಬೋದು ಬ್ಲೆಸ್ಸಿಂಗ್ಸ್ ಬೇಕಂತ. ಪ್ರೈಸ್ ದ ಲಾರ್ಡ್.